ನಮಸ್ಕಾರ. ಅರೋಳು ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ. ಬರ್ರಿ ಸ್ನೇಹಿತರೆ, ನಾವು ಇವತ್ತು ಹಸಿ ಮಾವಿನಕಾಯಿದ್ದು ಚಟ್ನಿ ಹೆಂಗೆ ಮಾಡೋದಂತ ನೋಡೋಣ. ಈಗಂತೂ ಮಾವಿನ ಹಣ್ಣಿನ ಸೀಸನ್ ಐತಿ. ಹಸಿ ಮಾವಿನಕಾಯಿ ಆಗಿರ್ಬೋದು, ಹಣ್ಣು ಮಾವಿನಕಾಯಿ ಆಗಿರ್ಬೋದು, ಸಿಗ್ತಾವೆ. ಹಣ್ಣು ಮಾವಿನ ಹಣ್ಣು, ಹಸಿ ಮಾವಿನಕಾಯಿ ಎಲ್ಲ ಸಿಗ್ತಾವೆ ಬಜಾರದಾಗ. ಬರ್ರಿ ಹಂಗಾದ್ರೆ ನಾವು ಇದು ಹಸಿ ಮಾವಿನಕಾಯಿ ಚಟ್ನಿ ಹೆಂಗೆ ಮಾಡೋದಂತ ನೋಡೋಣ. ಇದು ನಿಮ್ಗೆ ಮಾಡಿ ಹಂಗೆ ಇಟ್ಕೊಂಡು ಎಷ್ಟು ದಿವ್ಸ ಬೇಕಾದರೂ ತಿನ್ಬೋದು, 15 ದಿವಸ, ತಿಂಗಳ ತನಕ. ಇದಕ್ಕೆ ಏನೇನು ಪದಾರ್ಥ ತೊಗೊಂಡಿನಿ ಅಂತ ತೋರಿಸ್ತೀನಿ. ನಾನು ಹಸಿ ಮಾವಿನಕಾಯಿ ತೊಗೊಂಡಿನಿ, 2 ಹಸಿ ಮಾವಿನಕಾಯಿ. ಆ ಹಸಿ ಮಾವಿನಕಾಯಿನ ನಾನು ತುರಿದಿಟ್ಕೊಂಡೀನಿ. ನೋಡ್ರಲ್ಲೇ ತುರಿದೀನಿ. 2 ಹಸಿ ಮಾವಿನಕಾಯಿ ತುರಿದ ಇಟ್ಕೊಂಡೀನಿ. ಈ ಟೈಪ ತುರಿದ ನಂತರ ಸ್ವಲ್ಪ ನೀವು ತಿಂದು ನೋಡಿರಿ. ಸಿಹಿ ಮಾವಿನ ಕಾಯಿ ಸ್ವಲ್ಪ ಸಿಹಿ ಇದ್ರೆ ಹಿಂಡೋ ಅವಶ್ಯಕತೆ ಇಲ್ಲ. ಹುಳಿ ಇತ್ತಂದ್ರೆ ಸ್ವಲ್ಪ ಹಿಂಡಿ ಎಲ್ಲ ರಸ ತೆಗೆದು ಬಿಡಬೇಕು. ನಾನಿಲ್ಲಿ ಮಾವಿನಕಾಯಿ ಭಾಳ ಹುಳಿ ಇತ್ತಂಥೇಳಿ ಹಿಂಡಿ ಅದರದ್ದು ರಸ ಎಲ್ಲ ತೆಗೆದುಬಿಟ್ಟೀನಿ. ಈ ಟೈಪ ರಸ ಎಲ್ಲ ತೆಗೆದು ತುರಿದಿದ್ದು ಮಾವಿನಕಾಯಿ ರೆಡಿ ಮಾಡ್ಕೊಂಡೀನಿ. ಅದಕ್ಕೆ 2 ಮಾವಿನಕಾಯಿಗೆ ಏನು ಮಾಡೀನಿ ಅಂದ್ರೆ ನಾನು ಒಂದು 200 ಗ್ರಾಮದಷ್ಟು ಬೆಲ್ಲ ತೊಗೊಂಡಿನಿ. ಸ್ವಲ್ಪ ಮಾವಿನಕಾಯಿ ಹುಳಿ ಇತ್ತಂಥೇಳಿ ಸ್ವಲ್ಪ ಹೆಚ್ಚಿಗೆ ಬೆಲ್ಲ ತೊಗೊಂಡಿನಿ. ನಂತರ ಇದಕ್ಕೆ ಮಸಾಲೆ ಸಾಮಾನು ಏನೇನು ತೊಗೊಂಡಿನಿ ಅಂದ್ರೆ 1 ಚಮಚೆ ಜೀರಿಗೆ ತೊಗೊಂಡಿನಿ, ಒಂದು ಅರ್ಧ ಚಮಚದಷ್ಟು ಅರಿಶಿಣ ಪುಡಿ, 1 ಚಮಚದಷ್ಟು ಕೆಂಪು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಹಿಂಗೆ ಹಾಕೋತೀನಿ. ಆಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಸಣ್ಣಗೆ ತೊಳೆದು ಹೆಚ್ಚಿಟ್ಕೊಂಡಿನಿ. ಆಮ್ಯಾಗ ಸ್ವಲ್ಪ ಒಣ ಕರಿಬೇವು ತೊಗೊಂಡಿನಿ. ನಂತರ ಇದಕ್ಕೆ ಒಂದು 2 ರಿಂದ 3 ಚಮಚೆ ಎಣ್ಣೆ ತೊಗೊಂಡಿನಿ, ಒಗ್ಗರಣೆಗೆ ಎಣ್ಣೆ. ಆಮ್ಯಾಗ ಸಾಸಿವೆ 1 ಚಮಚದಷ್ಟು. ಈಗ ನಾವು ಗ್ಯಾಸಿನ ಮ್ಯಾಗ ಒಂದು ದಪ್ಪ ತಳದ್ದು ಕಡಾಯಿ ಇಟ್ಟು ಅದಕ್ಕೆ ಬೆಲ್ಲ ಹಾಕೋಣ. ಬೆಲ್ಲ ಹಾಕಿದ ನಂತರ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ, ಒಂದು 2 ರಿಂದ 3 ಚಮಚದಷ್ಟು. ಇಷ್ಟು ಸಾಕು, ಇದು ಬೆಲ್ಲ ಕರಗಲಿಕ್ಕೆ ಇಷ್ಟು ನೀರು ಸಾಕು. ಬೆಲ್ಲ ಕರಗಿದ ನಂತರ ಅದನ್ನು ಬೆಲ್ಲ ಒಂದು ಸ್ವಲ್ಪ ಸೋಸ್ಕೊಂಡು ಬಿಡ್ರಿ. ಚಾಣ್ಗ್ಯಾಗ ಹಾಕಿ ನಾನು ಇಲ್ಲಿ ಸೋಸ್ತೀನಿ. ಯಾಕಂದ್ರೆ ಬೆಲ್ಲದಾಗ ಸ್ವಲ್ಪ ಕಸ ಕಡ್ಡಿ ಹಳ್ಳದು ಇರ್ತದೆ. ಅದಕ್ಕೆ ಬೆಲ್ಲ ಕರಗಿದ ನಂತರ ನಾನು ಸೋಸ್ತೀನಿ. ಸ್ವಲ್ಪ ಸೋಸ್ಕೊಂಡ್ಬಿಡ್ರಿ ನೀವು. ನಾನಿಲ್ಲಿ ಸೋಸಿದ್ದು ತೋರಿಸಿಲ್ಲ. ಅದಕ್ಕೆ ನೋಡಿರಿ, ಸೋಸಿ ಮತ್ತು ನಾನು ಅದೇ ಕಡಾಯಿಗೆ ಬೆಲ್ಲದ ನೀರು ಹಾಕ್ಲಿಕ್ಕತ್ತೀನಿ. ಎಷ್ಟು ಹೊಲಸದ ನೋಡಿರಿ ಬೆಲ್ಲದೊಳಗೆ. ಈ ಟೈಪ ಸೋಸಿದ ನಂತರ ಮತ್ತು ಅದನ್ನು ಕಡಾಯಿ ಗ್ಯಾಸಿನ ಮ್ಯಾಗಿಟ್ಟು ಗ್ಯಾಸ್ ಹೊತ್ತಿಸಿ ಇದ್ರಾಗ ನಾವು ತೊಗೊಂಡಿದ್ದು ಎಲ್ಲ ಸಾಮಾನನ್ನು ಹಾಕೊಂಡು ಮೊದಲ ಹೆರ್ಚಿಟ್ಕೊಂಡಿದ್ದು ಮಾವಿನಕಾಯಿ ಹಾಕೊಂಡು ಕುದಿಲಿಕ್ಕೆ ಬಿಡೋನು. ಸಣ್ಣ ಉರಿ ಮ್ಯಾಗ ತಳ ಹತ್ತಲಾರ್ದಂಗೆ ಸ್ವಲ್ಪ ತಿರುವಾಡ್ಕೊತಾ ಇರಬೇಕು ಇದನ್ನು. ಈ ಟೈಪ ಸ್ವಲ್ಪ ಸಣ್ಣ ಉರಿ ಮ್ಯಾಗ ತಿರುವಾಡ್ಕೋತಾ ಇರೋನು. ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಫ್ರಿಜ್ನಾಗ ಇಟ್ಟರು ನಡೀತದೆ, ಹೊರಗಿಟ್ಟರು ನಡೀತದೆ. 15 ರಿಂದ 1 ತಿಂಗಳವರೆಗೂ ಇದನ್ನು ನೀವು ರೊಟ್ಟಿ, ಚಪಾತಿ, ಬಿಸಿ ಬಿಸಿ ಚಪಾತಿ, ರೊಟ್ಟಿ, ಅನ್ನದ ಜೊತೆ ನೀವು ಪಲ್ಯ ಏನು ಇರಲಾರ್ದೆ ಇದನ್ನೇ ಹಚ್ಕೊಂಡು ತಿನ್ಬೋದು. ಅಷ್ಟು ಚಲೋ ಆಗಿರ್ತದೆ ಇದು ಚಟ್ನಿ. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡಿದವರು ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಈಗ ಇದಕ್ಕೆ ಕುದಿಲಿಕ್ಕೆ 5 ರಿಂದ 10 ನಿಮಿಷ ಟೈಮ್ ತೊಗೋತದೆ. ಒಂದು 10-12 ನಿಮಿಷ ಟೈಮ್ ತೊಗೋತದೆ. ಈಗ ಸ್ವಲ್ಪ ಕುದ್ದು ಸೈಡಿಗೆಲ್ಲ ಸ್ವಲ್ಪ ಬಿಟ್ಕೋತ ಬರೋಣ. ಇದಕ್ಕೆ ನಾವು ತೊಗೊಂಡಿದ್ದು ಎಲ್ಲ ಪದಾರ್ಥ ಹಾಕೋಬೇಕು. ಕೊತ್ತಂಬರಿ, ಜೀರಿಗೆ, ಕರಿಬೇವು ಎಲ್ಲ, ಅರಿಶಿಣ ಪುಡಿ, ಕೆಂಪು ಖಾರದ ಪುಡಿ ಮತ್ತು ಉಪ್ಪು. ಕರಿಬೇವು ಏನೈತಲ್ಲ ಅದನ್ನು ಒಗ್ಗರಣೆಗೆ ಇಟ್ಕೊಂಡು ಅದೊಂದು ಬಿಟ್ಟು ಉಳಿದಿದ್ದೆಲ್ಲ ಪದಾರ್ಥ ಈಗ ಇದ್ರಾಗ ಹಾಕಿ ಇದನ್ನೆಲ್ಲ ನಾವು ಕಲಸಿ ಕೂಡಿಸ್ಕೋಬೇಕು. ಇದಕ್ಕೆ ಖಾರ, ಅರಿಶಿಣ ಪುಡಿ, ಉಪ್ಪು ಎಲ್ಲ ಹಾಕಿದ್ದಾಯಿತು. ಕರಿಬೇವು ಒಂದು ಬಿಟ್ಟು ಉಳಿದಿದ್ದ ಪದಾರ್ಥ ಎಲ್ಲ ಇದಕ್ಕೆ ಹಾಕಿದ್ದಾಯಿತು. ಈಗ ಇದನ್ನು ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮತ್ತೊಂದು 2-3 ನಿಮಿಷ ನಾವು ಕುದಿಸ್ಕೊಳ್ಳೋಣ. ಇದು ತಳ ಹಿಡಿಲಾರ್ದಂಗೆ ತಿರುವಾಡ್ಕೋತ ಇರ್ತೀವಲ್ರಿ, ಸೈಡಿಗೆ ಇದು ಬಿಟ್ಕೋತ ಬರ್ತೈತಿ. ಇದು ಸ್ವಲ್ಪ ಜಿಗಟ್ ಹಾಕ್ಕೋತ ಬರ್ತೈತಿ. ಆವಾಗ ಇದು ರೆಡಿ ಆಯ್ತು ಅಂತ ತಿಳ್ಕೊಳ್ಳೋದು. ಇದು ಕೆಡಂಗಿಲ್ಲ. ಈ ಟೈಪ ಒಲೆ ಮ್ಯಾಗ ಕುದಿಸಿ ಮಾಡಿ ನಾವು ಇಟ್ಟೇವಂದ್ರೆ ಕೆಡಂಗಿಲ್ಲ. ಅದಕ್ಕೆ ಈ ಟೈಪ ಹಸಿ ಮಾವಿನಕಾಯಿದು ಚಟ್ನಿ ಮಾಡಿಕೊಂಡು ತಿನ್ಬೋದು.
ಬಿಸಿ ಬಿಸಿ ಅಂದಾಗ ತುಪ್ಪ ಹಾಕ್ಕೊಂಡು ಇದು ಮಾವಿನಕಾಯಿ ಚಟ್ನಿ ಹಾಕ್ಕೊಂಡು ತಿಂದ್ರೆ ಭಾಳ ರುಚಿ ಹತ್ತೈತಿ. ಒಂದು ಸಲ ನೀವು ಈ ಟೈಪ್ ಒಂದೇ ಮಾವಿನಕಾಯಿದು ಆದ್ರೆ ಮಾಡಿ ನೋಡಿರಿ, ಮಾಡಿ ಬಿಸಿ ಅನ್ನದ ಜೊತೆ ತಿಂದು ನೋಡಿರಿ ಹೆಂಗೆ ಅನಿಸ್ತದೆ ಅಂತ ಹೇಳ್ರಿ. ಈಗಿದು ರೆಡಿ ಆಗ್ಯದ ನೋಡಿರಿ, ಎಲ್ಲ ತಳ ಬಿಟ್ಕೊಂಡದ, ಸ್ವಲ್ಪ ಉದುರಾಗ್ಯದ. ನಿಮ್ಗೆ ಸ್ವಲ್ಪ ಮೆತ್ತಗೆ ಬೇಕು, ಸ್ವಲ್ಪ ರಸ ಬೇಕು ಅಂದ್ರೆ ನೀವು ಬೆಲ್ಲ ಏನು ಕರಗಿಸ್ತಿರ್ತಿರಲ್ಲ ಅವಾಗ ಸ್ವಲ್ಪ ನೀರು ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹೆಚ್ಚಿಗೆ ಹಾಕಿರಿ. ಆಮ್ಯಾಗ ಸ್ವಲ್ಪ ಪೂರ್ತಿ ಡ್ರೈ ಆಗೋಕ್ಕಿಂತ ಮೊದಲು ಅದನ್ನು ಕುದಿಸೋದು ಗ್ಯಾಸ ಬಂದ್ ಮಾಡಿಬಿಡ್ರಿ. ಈಗ ನಾನು ಒಗ್ಗರಣೆಗೆ ಎಣ್ಣೆ ಕಾಯಿಸೀನಿ. ಎಣ್ಣೆ ಕಾಯಿಸಿ ಅದಕ್ಕೆ ಸಾಸಿವೆ ಮತ್ತು ಕರಿಬೇವು ಮತ್ತೊಂದು ಸ್ವಲ್ಪ ಹಿಂಗೆ ಹಾಕ್ಕೋತೀನಿ. ಹಾಕ್ಕೊಂಡು ಇದ್ರದ್ದು ಒಗ್ಗರಣೆ ಅದಕ್ಕೆ ಹಾಕ್ಕೊಂಡ್ರೆ ನಮ್ಮದು ಚಟ್ನಿ ರೆಡಿ ಆದಂಗೆ. ಈಗ ಸಾಸಿವೆ ಹಿಂಗೆ ಹಾಕ್ಕೊಂಡೀನಿ, ಕರಿಬೇವನ್ನ ಹಾಕ್ಕೊಂಡೀನಿ ನೋಡಿರಿ. ಒಂದೆರಡು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಇದೆಲ್ಲ ಸ್ವಲ್ಪ ತಿರುವಾಡಿ ಈಗ ನಾವು ಮಾವಿನಕಾಯಿ ಚಟ್ನಿ ಏನು ರೆಡಿಯಾಗಿರ್ತದಲ್ಲ ಅದಕ್ಕೆ ಹಾಕ್ಕೊಂಡ್ಬಿಡೋಣ. ನಮ್ಮ ಮಾವಿನಕಾಯಿ ಹಸಿ ಮಾವಿನಕಾಯಿ ಚಟ್ನಿ ರೆಡಿ ಆಯಿತು. ಮ್ಯಾಂಗೋ ಚಟ್ನಿ, ಕಚ್ಚಾ ಮ್ಯಾಂಗೋ ಚಟ್ನಿ ರೆಡಿ ಆಯಿತು. ಬರ್ರಿ ಹಾಗಾದ್ರೆ ನಾವು ಇದನ್ನು ಮಾಡಿ ನೋಡಿ ತಿನ್ನೋನು ಹೆಂಗೈತೆ ಅಂತ ಹೇಳೋನು. ನಾನಂತೂ ತಿಂದು ನೋಡೀನಿ, ಭಾಳ ಟೇಸ್ಟ್ ಹತ್ತದ, ಭಾಳ ರುಚಿ ಹತ್ತದ. ನೀವು ಒಮ್ಮೆ ಮಾಡಿ ನೋಡಿರಿ ಹೆಂಗೆ ಅನಿಸ್ತದಂತ ಹೇಳ್ರಿ. ಮತ್ತೊಂದು ಇಂಥದ್ದೇ ಹೊಸ ರೆಸಿಪಿಯೊಂದಿಗೆ ನಾನು ಮುಂದೆ ಬರ್ತೀನಿ. ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದು ಮರಿಬೇಡ್ರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ.